ಕೆಲವು ಹೋದ್ ಬಾರಿ ಒಂದೆರಡು ತಿದ್ದುಪಡಿಗಳನ್ನ ನಾವು ಮಾಡಿದ್ವಿ. ಅದು ಕೇಂದ್ರ ಸರ್ಕಾರ ಅಂದ್ರೆ ರಾಷ್ಟ್ರಪತಿಗಳ ಸಹಮತಿಗೆ ಕಳಿಸಿದಾಗ ಅವರು ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಲಿಕ್ಕೆ ಸಲಹೆ ಕೊಟ್ಟಿದ್ದಾರೆ. ಅವರ ಬದಲಾವಣೆಗಳನ್ನು ಕೂಡ ಇಲ್ಲಿ ಅಡಕ ಮಾಡಿಕೊಂಡಿದ್ದೇವೆ. ಈಗಾಗಲೇ ಉದಾಹರಣೆಗೆ ಈಗ ಬಿಬಿಎಂಪಿ ಪ್ರಾಪರ್ಟಿ, ಯಾವುದೇ ಮುನ್ಸಿಪಾಲಿಟಿ ಪ್ರಾಪರ್ಟಿ, ಯಾವುದೇ ಗ್ರಾಮ ಪಂಚಾಯಿತಿ ಪ್ರಾಪರ್ಟಿ ಆದ್ರೆ ಮೊದಲೆಲ್ಲ ಈ ಪೇಪರ್ ಅಲ್ಲಿ ಖಾತಾ ತಗೊಂಡ್ ಬಂದ್ರೆ ನಾವು ನೋಂದಣಿ ಮಾಡ್ತಾ ಇದ್ವಿ. ಈಗ ಹೋದ ಸೆಪ್ಟೆಂಬರ್ ಇಂದ ಅದಕ್ಕೆ ಕಡಿವಾಣ ಹಾಕಿದ್ದೇವೆ. ಯಾಕೆ ಕಡಿವಾಣ ಹಾಕಿದ್ರಿ ಅಂತ ಟೀಕೆ ಟಿಪ್ಪಣಿಗಳು ಆದ್ವು. ಯಾಕೆ ಅಂದ್ರೆ ಈ ಪೇಪರ್ ಅಲ್ಲಿ ಅವ್ರು ಏನ್ ಖಾತಾ ತಂದು ಕೊಡ್ತಾರೆ ಅದನ್ನ ನೋಡಿದ್ರೆ ಮೆಜಾರಿಟಿ ಫೇಕ್ ಇದಾವೆ, ಖಾತಾನೇ ಇಲ್ಲ ಅವಕ್ಕೆ. ಯಾವುದೋ ಕಂಪ್ಯೂಟರ್ ಶಾಪ್ ಅಲ್ಲಿ ಪ್ರಿಂಟ್ಔಟ್ ಮಾಡಿಬಿಟ್ಟು ಇದು ಪಂಚಾಯಿತಿ ಖಾತೆ, ಬಿಬಿಎಂಪಿ ಖಾತೆ ಅಂತ ಕೊಟ್ಟು ಲಕ್ಷಾಂತರ ನೋಂದಣಿ ಆಗಿದ್ದಾವೆ. ಅದಕ್ಕೆ ನಾನು ಏನ್ ಮಾಡಿದೆ, ನನಗೆ ಗ್ರಾಮ ಪಂಚಾಯಿತಿಯಿಂದ ಎಲೆಕ್ಟ್ರಾನಿಕ್ ಅಲ್ಲಿ ಖಾತೆ ಇದೆ ಅನ್ನೋದು ನನಗೆ ನೇರವಾಗಿ ಬರ್ಬೇಕಂದ್ರೆ ಕಾವೇರಿಗೆ ಇಂಟಗ್ರೇಷನ್ ಮಾಡಿದ್ದೇನೆ, ಬಿಬಿಎಂಪಿ ಜೊತೆ ಇಂಟಗ್ರೇಷನ್ ಮಾಡಿದ್ದೇನೆ, ಮುನ್ಸಿಪಾಲಿಟಿ ಜೊತೆ ಇಂಟಗ್ರೇಷನ್ ಮಾಡಿದ್ದೇನೆ. ಸೊ ನಾನು ಇನ್ಮೇಲೆ ಯಾವುದೇ ಪೇಪರ್ ಡಾಕ್ಯುಮೆಂಟ್ ಅನ್ನ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕಂದ್ರೆ ಈ ಪೇಪರ್ಗೆ ಏನ್ ಗ್ಯಾರಂಟಿ ಇದೆ? ಏನು ಗ್ಯಾರಂಟಿ ಇಲ್ಲ. ಯಾರು ಬೇಕೋ ಪ್ರಿಂಟ್ ಹಾಕೊಂಡು ಬರ್ಬೋದು. ಪ್ಲಸ್ ಹೈಕೋರ್ಟ್ ಏನ್ ಹೇಳುತ್ತೆ, ಯಾವುದೇ ದಾಖಲೆ ಸಬ್ ರಿಜಿಸ್ಟ್ರಾರ್ ಮುಂದೆ ಮಂಡಿಸಿದಾಗ ಅದನ್ನ ಸಬ್ ರಿಜಿಸ್ಟ್ರಾರ್ ವೆರಿಫೈ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಹೈಕೋರ್ಟ್. ಸೊ ಇದು ಒಂದು ರೀತಿ ಕಾಕತಾಳೀಯ, ವೆರಿಫೈ ಮಾಡೋ ಹಂಗಿಲ್ಲ. ನೀವು ಅದೇನೋ ಹೇಳ್ತಾರಲ್ಲ, ನಾನು ಗಿಲ್ಲದಂಗ್ ಮಾಡ್ತೀನಿ ನೀನು ಅತ್ತಂಗ್ ಮಾಡು ಅಂತ, ಆ ಒಂದು ವ್ಯವಸ್ಥೆ ನಡೆದು ಬಂದಿತ್ತು. ಹೋದ ಸೆಪ್ಟೆಂಬರ್ ಇಂದ ಇದಕ್ಕೆ ಬಂದ್ ಮಾಡಿ ಡಾಕ್ಯುಮೆಂಟ್ ಅನ್ನ ನಾನು ಎಲೆಕ್ಟ್ರಾನಿಕ್ ಅಲ್ಲಿ ಡೈರೆಕ್ಟ್ ಆಗಿ RDPR ಇಂದ ಫೆಚ್ ಮಾಡ್ತೇನೆ, ಬಿಬಿಎಂಪಿ ಇಂದ UD ಇಂದ ಫೆಚ್ ಮಾಡ್ತೇನೆ, ಅಥವಾ ನಮ್ಮ RTC ಭೂಮಿಯಿಂದ ಫೆಚ್ ಮಾಡ್ತೇನೆ, ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅಂತ ಮಾಡಿದ್ದೇವೆ. ಅದಕ್ಕೆ ಎನೇಬಲಿಂಗ್ ಪ್ರಾವಿಷನ್ಸ್ ಅನ್ನ ಇಲ್ಲಿ ಸೇರಿಸ್ಕೊಂಡಿದ್ದೇನೆ, ಡಿಜಿಟಲಿ ಫೆಚ್ ಮಾಡುವಂತ. ಅದಕ್ಕೆ ಮತ್ತೆ ಕೆಲವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾಲದಿಂದ ಕಾಲಕ್ಕೆ ಹೊರಡಿಸಿದಂತ ನಿಬಂಧನೆಗಳನ್ನು ಕೂಡ ಇದರಲ್ಲಿ ನಾನು ಅಡಕ ಮಾಡ್ಕೋಬೇಕು ಅಂತ ಒಂದು ಎನೇಬಲಿಂಗ್ ಪ್ರಾವಿಷನ್ ಮಾಡ್ಕೊಂಡಿದ್ದೇನೆ. ಈಗ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಭೂಮಿ ಒಂದು ಸರ್ವೆ ನಂಬರ್ ಒಳಗಡೆ ನೀವು ಪಾರ್ಟ್ ಮಾರಬೇಕು ಅಂತ ಹೇಳಿದ್ರೆ, ಅಂದ್ರೆ ನಿಮ್ದು ಒಂದು ಸರ್ವೆ ನಂಬರ್ ಅಲ್ಲಿ ನಿಮ್ದು 10 ಎಕರೆ ಜಮೀನಿದೆ, 5 ಎಕರೆ ಮಾಡಬೇಕು ಅಂದ್ರೆ ನಾವು 11E ಸ್ಕೆಚ್ ಮಾಡಿಸ್ಕೊ ಬನ್ನಿ ಅಂತ ನಾವು ಹೇಳ್ತೇವೆ. ಸೊ 11E ಸ್ಕೆಚ್ ಇದನ್ನ ಕೆಲವರು ಪ್ರಶ್ನೆ, ಇದರಿಂದ ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಡ್. ಬಹಳ ಹಿಂದೆ ಮಾಡಿದ್ದಾರೆ ಅಧಿಕಾರಿಗಳು, ಆಲೋಚನೆ ಮಾಡಿ 2011ರಲ್ಲೋ ಯಾವಾಗೋ 11E ಸ್ಕೆಚ್ ಅನ್ನ ಕಡ್ಡಾಯ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಡ್. ಅದರಿಂದ ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಬೇರೆಯವ್ರಿಗಿಂತ ಎಷ್ಟೋ ಬೆಟರ್ ಇದೆ. ಆದ್ರೆ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ಕಾನೂನಲ್ಲಿ ಅವಕಾಶ ಮಾಡೋದ್ರ ಜೊತೆಗೆ ಎಗೇನ್ 11E ಸ್ಕೆಚ್ ಪೇಪರ್ ಅಲ್ಲಿ ಅಲ್ಲ, ಡಿಜಿಟಲಿ ನನಗೆ ಪುಷ್ ಆಗಬೇಕು ಅನ್ನುವಂತ ಕೆಲವು ಎನೇಬಲಿಂಗ್ ಪ್ರಾವಿಷನ್ಸ್ ಅನ್ನ ತಗೊಂಡು ಬಂದಿದ್ದೇನೆ ಸಭಾಧ್ಯಕ್ಷರೇ. ಇದು ನೋಂದಣಿ ಪ್ರಕ್ರಿಯೆಯಲ್ಲಿ ನಾನು ಗಮನಿಸಿರುವ ಕೆಲವು ನ್ಯೂನತೆಗಳಿಗೆ ಪರಿಹಾರ ಕ್ರಮ. ಎಲ್ಲಾ ನ್ಯೂನತೆಗಳಿಗೂ ಅಲ್ಲ, ಇದು ನಾನು ಎವ್ರಿ ಸೆಷನ್ ಅಲ್ಲಿ ಅಥವಾ ಎವ್ರಿ ಆಲ್ಟರ್ನೇಟ್ ಸೆಷನ್ ಅಲ್ಲಿ ಹೆಜ್ಜೆ ಬದಲಾವಣೆಗಳು ತರ್ತಾ ಇದ್ದೇವೆ. ಸೊ ಅದರ ಮುಂದುವರೆದ ಭಾಗ ಅಂತ ನಾನು ಇದನ್ನ ಹೇಳ್ಬಹುದು. ಇದರಿಂದ ಎಲ್ಲ ಸಾಲ್ವ್ ಆಗುತ್ತಾ? ಖಂಡಿತ ಸಾಲ್ವ್ ಆಗಲ್ಲ. ಬಟ್ ಡೆಫಿನೆಟ್ಲಿ ನಾವು ದೃಢವಾಗಿ 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ ಮುಂದೆ ಇಡ್ತಾ ಇದ್ದೇವೆ. ಇದನ್ನ ಇನ್ನಷ್ಟು ಜನಸ್ನೇಹಿಯಾಗಿ ಮಾಡ್ತಕ್ಕಂತ ಕ್ರಮಗಳು ಇದರಲ್ಲಿ ಅಡಕವಾಗಿದೆ. ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಮತ್ತೊಮ್ಮೆ ಸದನವನ್ನ ಕೋರುತ್ತೇನೆ.